ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಪ್ರಿಯರೇ, ನಿಜವಾದ ಸ್ನೇಹಿತರಂದ್ರೆ ಯಾರು? ನಿಜವಾದ ಸ್ನೇಹಿತರು ಯಾರು? ಈ ಲೋಕದಲ್ಲಿ ಇದ್ದಾರೆ ನಿಜವಾದ ಸ್ನೇಹಿತರು ಯಾರಾದರೂ ಅಂದರೆ ಹೇಳ್ತೀವಿ, ನಮಗೆ ಕ್ಲೋಸ್ ಫ್ರೆಂಡ್ಸು, ಅಥವಾ ನಾವು ಚಿಕ್ಕವರಿದ್ದಾಗ ಆಡಿರೋದು, ಅಥವಾ ಸ್ಕೂಲ್ಗೆ ಹೋಗಿರೋದು, ಚಿಕ್ಕವರಿಂದ ಇದ್ದಾಗಿಂದ ಇದುವರೆಗೂ ಇದ್ದಾರೆ ನಮ್ಮ ಸ್ನೇಹಿತರು ಅಂತ ಹೇಳ್ತಾರೆ. ಆದರೆ ನಮಗೆ ಕಷ್ಟ ಬಂದಾಗ, ನಾವು ಕಣ್ಣೀರಲ್ಲಿದ್ದಾಗ ನಿಜವಾದ ಸ್ನೇಹಿತರು ಯಾರೆಂದು ನಮ್ಮ ಜೊತೆಯಲ್ಲಿ ಬರ್ತಾರೆ ಹೇಳಿ? ಈ ಲೋಕದಲ್ಲಿ ನಿಜವಾದ ಸ್ನೇಹಿತರು ಯಾರೂ ಇಲ್ಲ ಪ್ರಿಯರೇ. ಅದಕ್ಕಾಗಿ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 20ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಹೇಳ್ತದೆ, ಸ್ನೇಹಿತರೆಂದು ಹೇಳಿಕೊಳ್ಳುವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನು? ಹೌದು, ನಿಜ. ಹೇಗೆ ಅಂದರೆ, ಈ ಲೋಕದಲ್ಲಿ ನಿಜವಾದ ಸ್ನೇಹಿತರು ಯಾರಿದ್ದಾರೆ ಪ್ರಿಯರೇ? ನಮ್ಮಿಂದ ಏನಾದರೂ ಉಪಯೋಗ ಇದೆ ಎಂಬುದಾಗಿ ಅವ್ರಿಗೆ ಗೊತ್ತಾದರೆ ಅವ್ರು ನಿಜವಾದ ಸ್ನೇಹಿತರು ಆಗ್ತಾರಾ? ಆಗೋದಿಲ್ಲ. ನಮ್ಮಿಂದ ಏನಾದರೂ ಉಪಯೋಗ ಇದ್ದರೆ ಮಾತ್ರ ಅವರಿಗೆ ಬೇಕಾಗ್ತವೆ, ಮಾತಾಡ್ತಾರೆ. ಮೇಲಿನ ಮಾತಿಗೆ ಒಳಗಿಂದು ಯಾರು ನೋಡ್ತಾರೆ? ಯೇಸು ಸ್ವಾಮಿ ಮಾತ್ರ ನೋಡ್ತಾರೆ ಪ್ರಿಯರೇ. ಹೌದು, ನಿಜವಾದ ಸ್ನೇಹಿತನಾತನಾಗಿದ್ದಾನೆ. ನಿಮಗೆ ಕಷ್ಟ ಬಂದಾಗ, ಕಣ್ಣೀರು ಬಂದಾಗ, ಹೋರಾಟ ಬಂದಾಗ ಆತನನ್ನು ಮೊರೆ ಇಡ್ರಿ, ಪ್ರಾರ್ಥನೆ ಮಾಡ್ರಿ. ಆತನ ಸ್ನೇಹಿತನಾಗಿ ಇರ್ತಾನೆ, ತಂದೆ ತಾಯಿಯಾಗಿರ್ತಾನೆ, ಬಂಧು ಬಳಗ ಆಗಿರ್ತಾನೆ. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಜೊತೆಯಾಗೇ ಇರ್ತಾನೆ, ನಮ್ಮೊಳಗೇ ಇದ್ದಾನೆ. ಆತನ ನಾವು ಕರೆದಾಗೆಲ್ಲ ನಮ್ಮ ಪಕ್ಕದಲ್ಲೇ ಇರ್ತಾನೆ. ನೀವು ಮನಸ್ಸು ನಿಮಗೊಂದು ವೇಳೆ ಡೌಟ್ ಇದ್ದರೆ ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡಿ, ಕುತ್ಕೊಂಡ್ಬಿಟ್ಟು ಥಿಂಕ್ ಮಾಡಿ ಒಂದು ವಿಚಾರ. ನಿಜವಾದ ಸ್ನೇಹಿತರು ಯಾರಿದ್ದಾರೆ? ದೇವರು ಮಾತ್ರ ನಮ್ಮ ಮೊರೆಯನ್ನು ಆಲಿಸುವಾತನಾಗಿದ್ದಾನೆ. ದೇವರು ಮಾತ್ರ ನಮ್ಮ ಮೊರೆಯನ್ನು ಆಲಿಸುವಾತನಾಗಿದ್ದಾನೆ. ನಮ್ಮ ಕಣ್ಣೀರನ್ನು ನೋಡುವಾತನಾಗಿದ್ದಾನೆ, ಕಣ್ಣೀರನ್ನು ಒರೆಸುವಾತನಾಗಿದ್ದಾನೆ. ನಿಜವಾದ ಸ್ನೇಹಿತನಾತನಾಗಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ಯಾರು ಕೂಡ ನಿಜವಾಗಿ ಸ್ನೇಹಿತರು ಯಾರೂ ಇಲ್ಲ ಪ್ರಿಯರೇ. ಹೌದು, ನಿಜವಾದ ಸ್ನೇಹಿತನೆಂಬುದು ಹೇಳೋದಾದರೆ ಯೇಸು ಸ್ವಾಮಿ ಮಾತ್ರ. ಆತನ ವಾಕ್ಯಗಳು ನಮ್ಮ ಸಂತೈಸ್ತವೆ, ಆತನ ಮಾತುಗಳು ನಮ್ಮ ಕಣ್ಣೀರು ಒರೆಸ್ತದೆ, ಆತನ ಮಾತುಗಳು ನಮ್ಮ ಧೈರ್ಯ ತುಂಬುತ್ತದೆ. ಆತನ ಸಂಗಡ, ನಮ್ಮ ಸಂಗಡ ಆತನ ಇರ್ತಾನೆ ಪ್ರಿಯರೇ. ನಾವು ಹೋಗುವಲ್ಲಿ ಬರುವಲ್ಲಿ ಆತನ ಕಾಪಾಡ್ತಾನೆ. ಸ್ನೇಹಿತರು ಎಲ್ಲಿವರೆಗೂ ಬರ್ಬೋದು? ನಮಗೆ ಕಷ್ಟ ಇದೆ, ಕಣ್ಣೀರಿದೆ ಎಂಬುದಾಗಿ ಹೇಳಿದರೆ, ಅಥವಾ ಯಾರನ್ನಾರು ಕರೆದು ನೋಡ್ರಿ, ನೀ ಇಲ್ಲಿಗೆ ಹೋಗಿ ಬಾರಿ ಒಂದು ಸ್ವಲ್ಪ ಅಂತ ಹೇಳಿದ್ರೆ ಯಾರು ಬರಲ್ಲ ಪ್ರಿಯರೇ. ಇಲ್ಲ, ನನ್ನ ಕೆಲಸ ಇದೆ, ನೀವು ಹೋಗಿ ಬಂದ್ಬಿಡು, ದಯವಿಟ್ಟು ಏನು ತಿಳ್ಕೊಬೇಡ ಅಂತ ಹೇಳ್ತಾರೆ ಈ ಲೋಕದ ಜನ. ಆದರೆ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲೇ ಇರ್ತಾರೆ. ಆತನು ಯಾವಾಗಲೂ ಸದಾ ಕಾಲವೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಪ್ರಿಯರೇ. ಹೌದು ಪ್ರಿಯರೇ, ವಾಕ್ಯವನ್ನು ಓದ್ರಿ, ವಾಕ್ಯವನ್ನು ಧ್ಯಾನ ಮಾಡ್ರಿ, ಆತನೊಟ್ಟಿಗೆ ಮಾತನಾಡ್ರಿ. ಆ ಕಡೆ ಈ ಕಡೆ ಮಾತಾಡೋ ಬದಲು ಆತನ ಜೊತೆಗೆ ಕೂತ್ಕೊಂಡು ಆತನ ಜೊತೆಗೆ ಮಾತನಾಡುವಾಗ ನಿಜವಾದ ಸ್ನೇಹಿತನು ಆತನೇ ಆಗಿದ್ದಾನೆ ಪ್ರಿಯರೇ. ಹೌದು, ಮತ್ತೊಮ್ಮೆ ಓದಿಕೊಳ್ಳೋಣ. ಜ್ಞಾನೋಕ್ತಿ 20ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತೇನೆ, ನಿಜ ಸ್ನೇಹಿತರೆಂದು ಹೇಳಿಕೊಳ್ಳುವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನು? ಹೌದು, ಬಹುಮಂದಿ ಇರ್ಬೋದು, ನಮ್ಮ ಸ್ಕೂಲ್ ಮೇಟ್ಸ್ ಇರ್ಬೋದು, ಕಾಲೇಜ್ ಮೇಟ್ಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅನೇಕರು ಇರ್ತಾರೆ. 20, 30, 40 ಜನಗಟ್ಟಲೆ ಸ್ನೇಹಿತರು ಇರ್ತಾರೆ. ಆದರೆ ಅವರೆಲ್ಲರದ ಮಧ್ಯದಲ್ಲಿ ನಿಜವಾದ ಸ್ನೇಹಿತನೆಂಬುದು ನೀವು ಕಂಡುಹಿಡಿಯೋಕ್ಕಾಗ್ತದಾ? ಆಗೋದಿಲ್ಲ. ಈ ಲೋಕದಲ್ಲಿ ಯಾರು ಕೂಡ ನಿಜವಾದ ಸ್ನೇಹಿತರಿಲ್ಲ ಪ್ರಿಯರೇ. ದೇವರು ಮಾತ್ರ ನಿಜವಾದ ಸ್ನೇಹಿತನಾಗಿದ್ದಾನೆ. ಆತನೊಟ್ಟಿಗೆ ನಾವು ಒಡಂಬಡಿಕೆ ಮಾಡಿಕೊಂಡಾಗ, ಆತನೊಟ್ಟಿಗೆ ಪರಂಪರವಾಗಿ ನಾವಿರುವಾಗ ಆತ ನಮ್ಮನ್ನು ಸಂತೈಸುವಾತನಾಗಿದ್ದಾನೆ, ನಮ್ಮ ಕಣ್ಣೀರನ್ನು ಒರೆಸುವಾತನಾಗಿದ್ದಾನೆ, ನಿಜವಾದ ಸ್ನೇಹಿತನ ಆತನಾಗಿದ್ದಾನೆ ಪ್ರಿಯರೇ. ಹೌದು, ನಿಜವಾದ ಸ್ನೇಹಿತನ ಆತನಾಗಿದ್ದಾನೆ. ಹಾಗಾಗಿ ಆತನನ್ನೇ ಹಾತುಕೊಳ್ಳಿರಿ, ಆತನನ್ನೇ ಪ್ರಾರ್ಥನೆ ಮಾಡ್ರಿ, ಆತನಿಗಾಗಿಯೇ ಜೀವಿಸ್ರಿ. ನಿಜವಾದ ಸ್ನೇಹಿತನ ನಮ್ಮೊಟ್ಟಿಗೆ ಇರ್ತಾನೆ. ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್. ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಹೋರಿ ಶಕಲರಿ ಅಲರಬ ಶಾಂದರಿ ಅಲರಬಾಬ. ಹೌದು ಕರ್ತನೆ, ಈ ಲೋಕದಲ್ಲಿ ನಿಜವಾದ ಸ್ನೇಹಿತರು ಯಾರೂ ಇಲ್ಲ ಕರ್ತನೆ. ನೀನು ಮಾತ್ರ ನಿಜವಾದ ಸ್ನೇಹಿತನಾಗಿದ್ದೀಯಾ ಕರ್ತನೆ. ನಮ್ಮ ಕಣ್ಣೀರನ್ನು, ಕಷ್ಟಗಳನ್ನು, ಹೋರಾಟ, ದುಃಖ ಪ್ರತಿಯೊಂದು ತೊಲಗಿಸುವಾತನಾಗಿದ್ದೀಯಾ. ನಿನ್ನೊಟ್ಟಿಗೆ ಒಡಂಬಡಿಕೆ ಇರುವಾಗ, ನಿನ್ನೊಟ್ಟಿಗೆ ನಾವು ನಡೆಯುವಾಗ ನೀನು ನಮ್ಮೊಟ್ಟಿಗೆ ಇದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯವನ್ನು ನೋಡಿದ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ನಿನ್ನನ್ನೇ ಹಾತುಕೊಳ್ಳಿಕ್ಕೆ ಸಹಾಯ ಮಾಡು ಪ್ರಿಯ ಕರ್ತನೆ. ಯೇಸುವೆ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ತನೆ. ಹೌದು ರಾಜ, ನಿಜವಾದ ಸ್ನೇಹಿತ ನೀನೇ ಎಂದು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡಪ್ಪ. ಇದುವರೆಗೂ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.